ಅಗಸೆ ಬೀಜದಿಂದ ಮನೆಯಲ್ಲೇ ಹೇರ್ ಕಂಡೀಷ್ನರ್ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ತೀನಿ. ನಿಮ್ಮ ಕೂದಲು ಒಣಗಿದೆಯಾ ಅಂದರೆ ಡ್ರೈ ಆಗಿದೆಯಾ ಇಲ್ಲ ಫ್ರಿಜ್ಜಿ ಆಗಿದೆಯಾ, ಎಷ್ಟೇ ಯಾವುದೇ ಹೇರ್ ಕಂಡೀಷ್ನರ್ ಬಳಸಿದ್ರು ನಿಮ್ಮ ಕೂದಲಿಗೆ ಒಂದೊಳ್ಳೆ ರಿಸಲ್ಟ್ ಸಿಗ್ತಾ ಇಲ್ವಾ? ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಮನೆಯಲ್ಲೇ ಅಗಸೆ ಬೀಜನ ಬಳಸ್ಕೊಂಡು ಹೇಗೆ ನ್ಯಾಚುರಲ್ ಹೇರ್ ಕಂಡೀಷ್ನರ್ನ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿಚ್ಚಿ ಕಿಚನ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಏನು ಇನ್ಫಾರ್ಮೇಷನ್ ಸಿಗುತ್ತೆ ಅಂದರೆ ಮನೆಯಲ್ಲೇ ಹೇರ್ ಕಂಡೀಷ್ನರ್ನ ಹೇಗೆ ಮಾಡ್ಕೊಬೋದು. ಎಷ್ಟೇ ಯಾವುದೇ ಹೇರ್ ಕಂಡೀಷನರ್ ಹಾಕಿದ್ರೂ ಕೂದಲಿಗೆ ಒಂದೊಳ್ಳೆ ರಿಸಲ್ಟ್ ಸಿಗ್ತಾ ಇಲ್ಲ. ಫ್ರಿಜ್ಜಿನೆಸ್ ಇದೆ, ಡ್ರೈನೆಸ್ ಇದೆ, ತುಂಬಾ ಒಂಥರ ವರ್ಟ್ ಆಗಿರುತ್ತೆ ಕೂದಲು ಅನ್ನೋರಿಗೆ ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆಗ್ಬೋದು. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೋ ಈ ವಿಡಿಯೋಯಿಂದ ಅವ್ರಿಗೆ ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟಿಗೆ ಅಗಸೆ ಬೀಜದ ಯೂಸಸ್ ನೋಡೋದಾದರೆ ಇದರಲ್ಲಿ ವಿಟಮಿನ್ ಇ ಇದೆ ಮತ್ತು ಪ್ರೋಟೀನ್ಸ್ ಇದೆ, ಜೊತೆಗೆ ಒಮೆಗಾ 3 ಇದೆ. ಹಾಗಾಗಿ ಇದು ಕೂದಲ ಆರೈಕೆಗೆ, ಕೂದಲ ಬೆಳವಣಿಗೆಗೆ ತುಂಬಾ ಯೂಸ್ಫುಲ್ಲು ಮಾತ್ರ ಈ ಅಗಸೆ ಬೀಜ. ಇದರಿಂದ ಕೂದಲು ತುಂಬಾ ಸಾಫ್ಟಾಗಿರೋದಕ್ಕೆ ಸಹಾಯ ಆಗುತ್ತೆ ಮತ್ತು ಫ್ರಿಜ್ಜಿನೆಸ್ ಕೂದಲಿರೋರಿಗೆ ಅದು ಕೂಡ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ. ಇದರ ಜೊತೆಗೆ ಕೂದಲು ಶೈನಿಂಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಕೂದಲು ಕಟ್ಕಟ್ಟಾಗಿ ಉದುರುತ್ತಿರುತ್ತೆ, ಇಲ್ಲ ತುಂಬ ಮುಟ್ಟಿದ್ರೆ ಉದುರುತ್ತೆ, ಬಾಚಿದ್ರೆ ಉದುರುತ್ತೆ ಅಂಥವ್ರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಡ್ರೈ ಹೇರ್ಸ್ ಇರುತ್ತಲ್ಲ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಅಗಸೆ ಬೀಜ. ಇದರಿಂದ ಸಾಕಷ್ಟು ಹೇರ್ ಪ್ಯಾಕ್ಗಳು ಮಾಡಿಕೊಂಡು ಹೇರ್ ಕೇರ್ ಮಾಡ್ಬೋದು ಅನ್ನೋದನ್ನು ನಾನು ಒಂದಷ್ಟು ವೀಡಿಯೋಸ್ಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕೂದಲು ಸಾಫ್ಟಾಗಿ ದಪ್ಪವಾಗಿ ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಮತ್ತು ಆರೋಗ್ಯವಾಗಿ ಕೂದಲು ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಈ ಅಗಸೆ ಬೀಜದಿಂದ. ಅಗಸೆ ಬೀಜದಲ್ಲಿ ನಾವು ಹೇರ್ ಪ್ಯಾಕ್ ಮಾಡ್ಕೊಬೋದು ಮತ್ತು ಯಾವ ರೀತಿ ಹೇರ್ ಕೇರ್ ಮಾಡ್ಬೋದು ಅನ್ನೋದು ಗೊತ್ತಿರುತ್ತೆ. ಅದೇ ರೀತಿ ಅಗಸೆ ಬೀಜದಿಂದ ಹೇರ್ ಕಂಡೀಷ್ನರ್ ಹಾಗೂ ಮಾಡಿಕೊಂಡು ಕೂದಲನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಈ ಹೇರ್ ಕಂಡೀಷನರ್ನ ನೀವು ಯಾವ ಶಾಂಪು ಯೂಸ್ ಮಾಡಿದ್ರೂ ಯೂಸ್ ಮಾಡ್ಕೊಬೋದು. ಈಗ ಕೆಲವೊಂದು ಶಾಂಪುಗಳಿಗೆ ಅದರದ್ದೇ ಆದ ಕಂಡೀಷ್ನರ್ನ ಬಳಸಬೇಕಾಗುತ್ತೆ, ಇಲ್ಲ ಕೆಲವೊಂದು ಆಯುರ್ವೇದಿಕ್ ಶಾಂಪುಗಳಿಗೆ ಕಂಡೀಷ್ನರ್ ಇರೋದಿಲ್ಲ. ಅಂಥವ್ರು ಏನು ಮಾಡ್ಬೋದು ಅಂತಂದಾಗ ಇದೊಂದು ಮನೆಯಲ್ಲೇ ಮಾಡ್ಕೊಂಡಿರುವ ಅಗಸೆ ಬೀಜದಿಂದ ಹೇರ್ ಕಂಡೀಷ್ನರ್ನ ಮಾಡಿಕೊಂಡು ನೀವು ತುಂಬ ಚೆನ್ನಾಗಿ ಹೇರ್ ಕೇರ್ ಮಾಡ್ಬೋದು. ಈ ಕಂಡೀಷ್ನರು ಯಾವುದೇ ಶಾಂಪು ಯೂಸ್ ಮಾಡಿ, ನೀವು ಯಾವ ಶಾಂಪು ಬೇಕಾದರೂ ಯೂಸ್ ಮಾಡ್ಬೋದು, ಇಂಥದ್ದೇ ಅಂತಲ್ಲ. ನೀವು ಯಾವ ಶಾಂಪು ಬಳಸ್ತೀರೋ ಆ ಶಾಂಪುನ ಯೂಸ್ ಮಾಡಿದ್ಮೇಲೆ ಈ ಕಂಡೀಷ್ನರ್ನ ನೀವು ಅಪ್ಲೈ ಮಾಡ್ಬೋದು. ತುಂಬಾ ಸಿಂಪಲ್ಲು. ಹೇಗೆ ಮಾಡೋದು ಅಂತಂದರೆ, ಒಂದು ಪಾತ್ರೆ ತೊಗೊಳ್ಳಿ, ಅದಕ್ಕೆ 2 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ, ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ಹಾಕಿ. ಅಗಸೆ ಬೀಜ ಆಲ್ಮೋಸ್ಟ್ ಎಲ್ಲ ಮಾರ್ಕೆಟ್ಗಳಲ್ಲಿ ಆನ್ಲೈನ್ಗಳಲ್ಲಿ ಕಮ್ಮಿ ಪ್ರೈಸಲ್ಲೇ ಸಿಗುತ್ತೆ. ಇವಾಗ ಒಂದು ಪಾತ್ರೆಗೆ ಹಾಕಿದಾದ್ಮೇಲೆ ಅದನ್ನು ಕಮ್ಮಿ ಉರಿ ಕೊಟ್ಟು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಅದು ನೀರಂಗಿರೋದು ಜಲ್ಲಾಗಿ ಫಾರ್ಮ್ ಆಗುತ್ತೆ. ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಅದು ಜಲ್ಲಾಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ಒಂದು 10 ನಿಮಿಷ ಕುದಿಸ್ಕೊಳ್ಳಿ. ಅದಾದಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ನೀವು ಬಿಸಿ ಇರುವಾಗಲೇ ಅದನ್ನು ಫಿಲ್ಟರ್ ಮಾಡಿಟ್ಕೊಬೇಕು. ಇಲ್ಲಾಂತಂದರೆ ಜೆಲ್ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗಾಗಿ ಬಿಸಿ ಇರುವಾಗಲೇ ಫಿಲ್ಟರ್ ಮಾಡಿಟ್ಕೊಳ್ಳಿ. ಅದಾದಮೇಲೆ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಿ. ಅದು ಜೆಲ್ ಇನ್ನಷ್ಟು ತಿಕ್ ಆಗುತ್ತೆ. ಒಂದು 10 ನಿಮಿಷ ಕೂಲ್ ಆಗೋದಕ್ಕೆ ಬಿಟ್ಟರೆ ಸಾಕಾಗುತ್ತೆ, ಜೆಲ್ಲು ತಿಕ್ ಆಗುತ್ತೆ. ಇವಾಗ ಇದು ಹೇರ್ ಕಂಡೀಷ್ನರ್ ಆಗಿ ಬಳಸೋದಕ್ಕೆ ರೆಡಿಯಾಗಿರುತ್ತೆ. ನಿಮ್ಮ ಹೇರ್ ಲೆಂತು ಎಷ್ಟಿದೆ ಅಷ್ಟು ತಕ್ಕಂತೆ ಕ್ವಾಂಟಿಟಿ ಹಾಕೊಳ್ಳಿ. ಶೋಲ್ಡರ್ ಲೆಂತ್ ಇದ್ದರೆ 1 ಗ್ಲಾಸ್ ನೀರಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜ ಹಾಕ್ಕೊಳ್ಳಿ. ಅಕಸ್ಮಾತ್ ಮಿಡ್ಲ್ ಲೆಂತ್ ಇದ್ದರೆ ಅದಕ್ಕೆ 2 ಗ್ಲಾಸ್ ನೀರಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜ ಹಾಕ್ಕೊಳ್ಳಿ. ಅಥವಾ ಸ್ವಲ್ಪ ಲೆಂತಿ ಇದೆ, ತುಂಬ ತೆಳ್ಳಗಿದೆ, ಲೆಂತಿ ಇದೆ ಆದರೂ ಅಂತಂದರೆ ಅದಕ್ಕೆ 3 ಗ್ಲಾಸ್ ನೀರಿಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ಹಾಕ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಆವಾಗ ಅದು ಜೆಲ್ಲಾಗಿ ಫಾರ್ಮ್ ಆದಾಗ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗೋದ್ರಿಂದ ನಿಮ್ಮ ಕೂದಲು ಲೆಂತ್ ಎಷ್ಟಿರುತ್ತೋ ಅಷ್ಟು ಕ್ವಾಂಟಿಟಿಯಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ಇದು ಹೇರ್ ಕಂಡೀಷ್ನರ್ ಆಗಿ ರೆಡಿ ಆಗಿರುತ್ತೆ. ಇದನ್ನು ಹೇಗೆ ಬಳಸೋದು ಅಂತ ನೋಡೋದಾದರೆ, ಆ್ಯಸ್ ಯೂಶ್ವಲ್ ನೀವು ಹೇರ್ ವಾಶ್ ಮಾಡಿ, ಅಂದರೆ ಯಾವ ಆಯಿಲ್ ಯೂಸ್ ಮಾಡಿದ್ರೂ ಪರವಾಗಿಲ್ಲ, ಯಾವ ಶಾಂಪು ಯೂಸ್ ಮಾಡಿದ್ರೂ ಪರವಾಗಿಲ್ಲ. ಹೇರ್ ವಾಶ್ ಮಾಡಿದ ನಂತರ ಇದನ್ನು ಕೂದಲು ಲೆಂತ್ ಇರುತ್ತಲ್ಲ ಅಲ್ಲಿ ತನಕ ಏನು ಸ್ಕ್ಯಾಲ್ಪ್ಗೆ ಹಚ್ಚೋದು ಬೇಕಾಗಲ್ಲ, ನಿಮಗೆ ಕೂದಲುಗೆ ಹಚ್ಚಿದ್ರೆ ಸಾಕಾಗುತ್ತೆ.
ನಿಮ್ಮ ಕೂದಲು ಎಷ್ಟು ಲೆಂತ್ ಇದೆ ಅಲ್ಲಿ ಅಷ್ಟು ಲೆಂತ್ ತನಕನೂ ಈ ಜೆಲ್ಲನ್ನು ಹಚ್ಚಿ 1-2 ನಿಮಿಷ ಅಥವಾ 1-3 ನಿಮಿಷ ಆದಮೇಲೆ ಮಾಮೂಲಿ ಹೇರ್ ವಾಶ್ ಮಾಡಿ. ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಬೇಕಾದರೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಒಂದ್ಸತಿ ಮಾಡ್ಕೊಂಡು ಒಂದ್ಸತಿ ಟ್ರೈ ಮಾಡಿ. ನಿಮ್ಗೇನಾದರೂ ಇಷ್ಟ ಆಯಿತು ಅಡ್ಜಸ್ಟ್ ಆಯಿತು ಅಂತಂದರೆ ಕಂಟಿನ್ಯೂ ಮಾಡ್ಬೋದು. ನೀವು ಆದಷ್ಟು ಹೇರ್ ವಾಶ್ ಮಾಡೋದಕ್ಕೆ ಒಂದು ಕಂಡೀಷ್ನರ್ ಅಪ್ಲೈ ಮಾಡ್ತಿರಲ್ಲ, ಅದ್ರ ಬದಲಿಗೆ ಈ ಕಂಡೀಷ್ನರ್ನ ಬಳಸಿದ್ರೆ ತುಂಬ ಚೆನ್ನಾಗಿ ಉತ್ತಮ ರಿಸಲ್ಟ್ ಸಿಗುತ್ತೆ. ಇದನ್ನು ಅವಾಗವಾಗ ರೆಡಿ ಮಾಡ್ಕೊಳ್ಳಿ. ನೀವು ಅಕಸ್ಮಾತ್ ಫ್ರಿಜ್ಜಲ್ಲಿ ಇಡ್ತೀನಿ ಅಂತಂದರೆ ಒಂದು 2-3 ಸತಿ ಇಟ್ಟು ಬಳಸ್ಕೊಬೋದು. ತುಂಬಾ ಲಾಂಗ್ ಟೈಮ್ ಏನು ಇಡೋಕ್ಕಾಗಲ್ಲ. ಹಾಗಾಗಿ ನಿಮ್ಗೆ ಯಾವಾಗ ಬೇಕೋ ಆವಾಗ ಈ ರೀತಿಯಾಗಿ ತಯಾರಿ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೊಬೋದು. ನೀವು ವಾರಕ್ಕೆ 1-2 ದಿನ ಹೇರ್ ವಾಶ್ ಮಾಡಿದ್ರೆ 2 ದಿನವೂ ಅಪ್ಲೈ ಮಾಡ್ಕೊಬೋದು. ನೀವು ಯಾವಾಗ ಹೇರ್ ವಾಶ್ ಮಾಡ್ತೀರೋ ಆವಾಗ ಇದನ್ನು ಕಂಡೀಷ್ನರ್ ಆಗಿ ಬಳಸ್ಕೊಂಡು ಅಪ್ಲೈ ಮಾಡ್ಕೊಬೋದು. ಇದನ್ನು ಯಾರೆಲ್ಲ ಬಳಸ್ಬೋದು ಅಂತ ನೋಡೋದಾದರೆ ಡ್ರೈ ಹೇರ್ಸು ಮತ್ತು ಫ್ರಿಜ್ಜಿ ಹೇರ್ ಇರೋರು, ಅದಾದಮೇಲೆ ಇದನ್ನು ಕರ್ಲಿ ಹೇರ್ಗಂತೂ ತುಂಬಾ ಯೂಸ್ಫುಲ್ ಇದು. ಅದ್ರ ಜೊತೆಗೆ ಕೂದಲೇನಾದ್ರು ಡಲ್ ಆಗಿದೆ, ಸ್ವಲ್ಪ ವಾಲ್ಯೂಮ್ ಕಮ್ಮಿ ಆಗಿರೋ ಥರ ಅನಿಸ್ತಿದೆ ಅನ್ನೋರಿಗೆ ಇದಂತೂ ತುಂಬಾ ಒಳ್ಳೆಯದು. ಆಮೇಲೆ ಕೂದಲು ಆಯಿಲಿ ಇರುತ್ತಲ್ಲ, ಅವ್ರು ಏನು ಮಾಡಿ ಅಂತಂದರೆ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡಿ. ತುಂಬ ಏನು ಹಾಕೋಷ್ಟು ಬೇಕಾಗಲ್ಲ. 2 ಟೇಬಲ್ ಸ್ಪೂನ್ ಹಾಕೋ ಜಾಗದಲ್ಲಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕಮ್ಮಿನೇ ಯೂಸ್ ಮಾಡಿ. ಇನ್ನೊಂದೇನು ಗೊತ್ತಾ, ಈ ಕಂಡೀಷ್ನರು ಅಥವಾ ಈ ಜೆಲ್ಲು ನಿಮಗೆ ಕೂದಲು ಕರ್ಲಿ ಹೇರು ನ್ಯಾಚುರಲ್ ಆಗಿ ಬರೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹೇಗೆ ಅಂತಂದರೆ ಇವಾಗ ನಾವು ಯಾವುದೇ ಒಂದು ಕರ್ಲ್ ಮಿಷಿನ್ ಬೇಕಾಗಲ್ಲ, ಅಥವಾ ಒಂದು ಪಾರ್ಲರ್ಗೆ ಹೋಗಿ ಕರ್ಲಿ ಹೇರ್ ಮಾಡಿಸ್ಕೊಳ್ಬೇಕು ಅಂತಲೇ ಇಲ್ಲ. ಇದನ್ನೇ ಕರ್ಲಿ ಹೇರ್ಗೆ ಯೂಸ್ ಮಾಡ್ಬೋದು. ಇವಾಗ ನಮಗೆ ಯಾವುದಾದ್ರೂ ಹೊರಗಡೆ ಹೋಗ್ಬೇಕಾಗಿದೆ, ನಾವು ಕರ್ಲಿ ಹೇರ್ನ ಮನೇಲೇ ಹೇಗೆ ಮಾಡ್ಕೊಬೋದು ಅನ್ನುವಾಗ ಇದನ್ನು ಕಂಡೀಷ್ನರ್ ಆಗಿ ಅಥವಾ ಜೆಲ್ಲಾಗಿ ನೀವು ಮಾಡಿಟ್ಕೊಂಡು ಕರ್ಲಿ ಹೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹೇಗೆ ಅಂತಂದರೆ ನೀವು ಹೇರ್ ವಾಶ್ ಮಾಡಿರ್ತೀರಿ, ಇವಾಗ ಹೇರ್ ಆಯಿಲ್ನ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಿ ಕಂಪ್ಲೀಟಾಗಿ ಹೇರ್ ವಾಶ್ ಆಗಿರುತ್ತೆ. ಅದಾದಮೇಲೆ ಸ್ವಲ್ಪ ಅದ್ರದ್ದು ನೀರೆಲ್ಲ ಸ್ವಲ್ಪ ಹಿಂಡ್ಬಿಟ್ಟು ಹೇರಲ್ಲಿ, ಅದಾದಮೇಲೆ ಒಂದು 3/4% ವೆಟ್ಟಿದೆ ಅನ್ನುವಾಗ ಈ ಜೆಲ್ಲನ್ನು ನೀವು ಬರೀ ಕೂದಲು ಮಾತ್ರ ಅಪ್ಲೈ ಮಾಡಿ. ಹೀಗೆ ಅಪ್ಲೈ ಮಾಡಿದಾದಮೇಲೆ ಯಾವುದೇ ರೀತಿ ಬಾಚೋದಾಗಲಿ ಅಥವಾ ಯಾವುದೇ ರೀತಿ ಒಂದು ಕೈಯಿಂದನೇ ಬಾಚೋದು ಇಲ್ಲ ಬಾಚಣಿಗೆಯಿಂದ ಬಾಚೋದು ಆ ರೀತಿ ಏನು ಮಾಡೋದು ಬೇಕಾಗಲ್ಲ. ಅಪ್ಲೈ ಮಾಡಿ ಸ್ವಲ್ಪ ಹೀಗೆ ಕೂದಲನ್ನ ಪ್ರೆಸ್ ಮಾಡಿ, ಅದಾದಮೇಲೆ ನ್ಯಾಚುರಲ್ಲಾಗಿ ಡ್ರೈ ಆಗೋದಕ್ಕೆ ಬಿಡಿ. ಆವಾಗ ನ್ಯಾಚುರಲ್ಲಾಗಿ ಪೂರ್ತಿ ಕಂಪ್ಲೀಟಾಗಿ ಡ್ರೈ ಆದಮೇಲೆ ನಿಮಗೆ ಕರ್ಲಿ ಹೇರ್ ಥರ ಒಂದು ಫೀಲ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಒನ್ ಡೇನಾದರೂ ಹಾಗೇ ಇರುತ್ತೆ. ಅದು ಯಾವುದೇ ರೀತಿ ಕರ್ಲ್ ಮಿಷಿನ್ ಅಥವಾ ಕರ್ಲಿ ಹೇರ್ಗೆ ಅಂತಲೇ ಒಂದು ಜೆಲ್ ಆಗಲಿ ಅದನ್ನು ಬಳಸೋಕ್ಕಿಂತ ಇದೇ ರೀತಿ ಮನೆಯಲ್ಲೇ ಅಗಸೆ ಬೀಜದಿಂದ ಕರ್ಲಿ ಹೇರನ್ನು ನಾವು ಮನೆಯಲ್ಲೇ ಮಾಡ್ಕೊಬೋದು. ಇದೊಂದು ಸೀಕ್ರೆಟ್ ಟಿಪ್ಸ್ ಅಂತಲೇ ಹೇಳ್ಬೋದು. ಇನ್ನು ನೋಡಿದ್ರಲ್ಲ, ಈ ರೀತಿಯಾಗಿ ಜೆಲ್ಲಾಗಿ ಮಾಡಿಟ್ಕೊಂಡು ಅಗಸೆ ಬೀಜದಿಂದನೇ ನಾವು ಹೇರ್ ಕಂಡೀಷ್ನರ್ ಆಗಿ ಮನೆಯಲ್ಲೇ ಹೋಮ್ ಮೇಡ್ ಹೇರ್ ಕಂಡೀಷ್ನರ್ನ ಮಾಡಿಟ್ಕೊಬೋದು. ಪ್ರತಿ ಬಾರಿ ನೀವು ಹೇರ್ ವಾಶ್ ಮಾಡೋವಾಗಲೂ ಒಂದು ವಾರಕ್ಕೆ 1-2 ಸತಿ ಹೇರ್ ವಾಶ್ ಮಾಡ್ತೀರಾ ಅಂದ್ಕೊಳ್ಳಿ. ಆವಾಗ ನೀವು 1 ಅವರ್ ಮುಂಚೆ ಈ ರೀತಿಯಾಗಿ ತಯಾರಿ ಮಾಡಿಕೊಂಡು ಅದಾದಮೇಲೆ ನೀವು ಹೇರ್ ವಾಶಿಗೆ ಇದನ್ನು ಯೂಸ್ ಮಾಡ್ಬೋದು ಕಂಡೀಷ್ನರ್ ಆಗಿ. ತುಂಬಾ ಚೆನ್ನಾಗಿರುತ್ತೆ, ಹೋಮ್ ಮೇಡ್ ಆಗಿರುತ್ತೆ. ಮತ್ತು ಕೂದಲು ಆರೋಗ್ಯವಾಗಿ ಬೆಳೆಯೋದಕ್ಕೆ, ಉದ್ದವಾಗಿ ಬೆಳೆಯೋದಕ್ಕೆ, ಮತ್ತು ಕೂದಲು ಶೈನ್ ಆಗುತ್ತೆ, ತುಂಬ ಚೆನ್ನಾಗಿ ದಪ್ಪವಾಗಿ ಬೆಳೆಯುತ್ತೆ. ಬೇರೆ ಬೇರೆ ಹೇರ್ ಕಂಡೀಷ್ನರ್ ಯೂಸ್ ಮಾಡೋದು, ಇವಾಗ ಒಂದು ಶಾಂಪೂ ಯೂಸ್ ಮಾಡ್ತಿರ್ತೀವಿ, ಅದರಲ್ಲಿ ಹೇರ್ ಕಂಡೀಷ್ನರ್ ಇಲ್ಲ ಅಂತಂದಾಗ ಬೇರೆ ಯಾವುದೋ ಕಂಡೀಷ್ನರ್ನ ಹಾಕಿ ಯೂಸ್ ಮಾಡ್ತೀವಿ. ಅದರಿಂದ ಕೂದಲು ಡಲ್ ಆಗುತ್ತೆ, ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಕಟ್ಟಾಗಿ ಉದುರುತ್ತೆ, ಮುಟ್ಟಿದ್ರೆ ಉದುರುತ್ತೆ, ಡ್ರೈನೆಸ್ ಜಾಸ್ತಿ ಆಗುತ್ತೆ, ಒಂಥರ ಫ್ರಿಜ್ಜಿನೆಸ್ ಇರುತ್ತೆ ಕೂದಲು. ಅಂಥವ್ರಿಗೆಲ್ಲ ಈ ಹೋಮ್ ಮೇಡ್ ಹೇರ್ ಕಂಡೀಷ್ನರ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬೇಕಾದರೆ ನೀವು 1-2 ಸತಿ ಒಂದು ಪ್ಯಾಚ್ ಟೆಸ್ಟ್ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. 90% ವರ್ಕ್ ಆಗುತ್ತೆ. ಇದು ತುಂಬಾ ಹೆಲ್ಪ್ಫುಲ್ಲು. ಅದಾದಮೇಲೆ ನಿಮ್ಗೆ ಇಷ್ಟ ಆದರೆ ಕಂಟಿನ್ಯೂಸ್ ಆಗಿ ಒಂದು 3-4 ಮಂತ್ಸ್ ಯೂಸ್ ಮಾಡ್ತಾ ಬನ್ನಿ. ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ತಾ ಬನ್ನಿ. ನೀವು ಆದಷ್ಟು ನೀವೆಷ್ಟು ಯೂಸ್ ಮಾಡ್ತಿರೋ ಇದನ್ನೇ ಯೂಸ್ ಮಾಡಿ. ಬೇರೆ ಬೇರೆ ಹೊರಗಡೆ ಕಂಡೀಷ್ನರ್ ಮಾಡೋಕ್ಕಿಂತ ಮನೆಯಲ್ಲೇ ಈ ರೀತಿಯಾಗಿ ಕಂಡೀಷ್ನರ್ನ ತಯಾರಿ ಮಾಡಿಕೊಂಡು ಯೂಸ್ ಮಾಡಿ. ಇದರಿಂದ ತುಂಬಾ ಕೂದಲು ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಏನು ಗೊತ್ತಾ, ನೀವು ಆದಷ್ಟು ಶಾಂಪೂನು ಅಷ್ಟೇ ತುಂಬಾ ಮೈಲ್ಡ್ ಶಾಂಪೂ ಯೂಸ್ ಮಾಡಿ. ಆವಾಗ ಈ ಕಂಡೀಷ್ನರ್ಗೆ ಅಡ್ಜಸ್ಟ್ ಆಗುತ್ತೆ. ಇಲ್ಲ ಅಂತಂದರೆ ಶಾಂಪೂ ಬೇಡ, ನಾವು ಸೀಗೆಕಾಯಿ ಪುಡಿ ಯೂಸ್ ಮಾಡ್ತಿದ್ದೀವಿ ಅಂಥವರು ಕೂಡ ಇದನ್ನು ಕಂಡೀಷ್ನರ್ ಆಗಿ ಬಳಸ್ಬೋದಾ ಅಂತಂದರೆ ಖಂಡಿತವಾಗ್ಲೂ ಸೀಗೆಕಾಯಿ ಪುಡಿ ಯೂಸ್ ಮಾಡಿದ್ರು ಇದನ್ನು ಕಂಡೀಷ್ನರ್ ಆಗಿ ಬಳಸ್ಬೋದು.
ಆದರೆ ಇದೊಂದೇ ರಿಸಲ್ಟ್ ಕೊಡುತ್ತೆ ಅಂತ ಹೇಳೋಕ್ಕಿಂತ ನಿಮ್ಮ ಕೂದಲು ಒಂದು ನಿಮ್ಮ ಟೆಕ್ಸ್ಚರ್ ಹೇಗಿರುತ್ತೆ ನೋಡ್ಕೊಳ್ಳಿ. ತುಂಬಾ ಡ್ಯಾಂಡ್ರಫ್ ಆಗಿದೆ, ಇಚ್ಚಿನೆಸ್ ಇದೆ, ಗಾಯಗಳಿದೆ ಅಂತ ಅನ್ನುವಾಗ ನೀವು ಆದಷ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬೆಟರ್ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲರ ಕೂದಲು ಒಂದೇ ಥರ ಬೆಳೆಯೋಲ್ಲ ಮತ್ತು ಎಲ್ಲರ ಸ್ಕಿನ್ನು ಒಂದೇ ಥರ ಇರೋಲ್ಲ. ಅವ್ರವ್ರಿಗೆ ಹೆರಿಡಿಟಿ ತಕ್ಕಂತೆ ಅವ್ರವ್ರ ಕೂದಲು ಬೆಳೆಯುತ್ತೆ ಆರೋಗ್ಯವಾಗಿ. ಹಾಗಾಗಿ ನಿಮ್ಮ ಕೂದಲು ಹೇಗೆ ಬೆಳೆಯುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ತುಂಬಾ ಏನಾದರೂ ತುಂಬ ಇಚ್ಚಿನೆಸ್ಸು ಡ್ಯಾಂಡ್ರಫ್ ಇದೆ ಅನ್ನೋವಾಗ ಕನ್ಸಲ್ಟ್ ಮಾಡಿ ಅದಾದಮೇಲೆ ನೀವು ಕಂಟಿನ್ಯೂ ಮಾಡಿ. ಇನ್ನು ಇದಾಗಿತ್ತು ಮನೆಯಲ್ಲೇ ಹೋಮ್ ಮೇಡ್ ಆಗಿ ಹೇರ್ ಕಂಡೀಷ್ನರ್ನ ಹೇಗೆ ತಯಾರಿ ಮಾಡ್ಕೊಬೋದು, ಯಾವಾಗ ಬಳಸಬೇಕು, ಯಾರ್ಯಾರು ಬಳಸ್ಬೋದು ಅನ್ನೋದನ್ನು ನಾನು ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.